ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದ್ವಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ರ ಕಾರಣದಿಂದ ತುಂಬ ದಿನದಿಂದ ಯಾವುದೇ ಥರ ವಿಡಿಯೋ ಹಾಗೂ ಮಿನಿ ವ್ಲಾಗ್ಸ್ ಮಾಡಿರಲಿಲ್ಲ. ಸೊ ಇವತ್ತು ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಸ್ಮಾಲ್ ಹಾಗೂ ಶಾರ್ಟ್ ಮಿನಿ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾವಾಗಲೂ ತಿರುಪತಿಗೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋ ವಾಡ್ಗೆ ನನಗೆ. ಲಾಸ್ಟ್ ಇಯರ್ ಸೀರೆ ಉಟ್ಕೊಂಡಿದ್ದೆ. ಸೊ ಈ ಇಯರ್ ಹೊಸ ಬಟ್ಟೆ ಕುರ್ತಾ ಅಥವಾ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಕುರ್ತಾ ತೊಗೊಳ್ಳೋಣ ಅಂತ ಉತ್ತರಲ್ಲಿ ಟ್ರೆಂಡ್ಸ್ಗೆ ಬಂದೆ. ಸೊ ಈ ಕುರ್ತಾ ತುಂಬ ಟ್ರೆಡಿಷ್ನಲ್ ಆಗಿತ್ತು ಅಂತ ತೊಗೊಂಡೆ. ಇದಕ್ಕೆ ಟಾಪ್ಗೆ 1200 ಆಯಿತು ಹಾಗೂ ಬಾಟಮ್ ವೇರ್ಗೆ 600 ರುಪೀಸ್ ಆಯಿತು. ಈಗ ನಾನು ನನ್ನ ಸಿಸ್ಟರು ಪಾರ್ಲಾಗ್ ಹೋಗಿ ಒಂದು ಸ್ವಲ್ಪ ಟಚಪ್ ಮಾಡಿಸ್ಕೊಂಡು ದೆನ್ ಕ್ವಿಕ್ಕಾಗಿ ಊಬರ್ನ ಬುಕ್ ಮಾಡಿದ್ದೆ. ನಮ್ಮನೆ ಇರೋದು ಕುಮಾರಸ್ವಾಮಿ ಲೇಔಟಲ್ಲಿ. ಸೊ ನಾನು ಊಬರ್ನ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಬುಕ್ ಮಾಡಿದ್ದೆ. ಸೊ ಮೆಟ್ರೋ ಇಟ್ಕೊಂಡು ಇವಾಗ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ. ಇದು ಕ್ವಿಕ್ಕಾಗಿ ಡಿಸೈಡ್ ಮಾಡಿದಂಥ ಪ್ಲ್ಯಾನು ತಿರುಪತಿಗೆ ಹೋಗಬೇಕು ಅಂತ ಹೇಳಿ. ಸೊ ಸ್ಲೀಪರ್ ಕೋಚ್ ಯಾವುದು ನನಗೆ ಸಿಗಲಿಲ್ಲ ಬಸ್ಸು. ಸೊ ಪುಷಪ್ ಸೀಟ್ದು ಬಸ್ ಬುಕ್ ಮಾಡಿದ್ದೆ. ಆಮೇಲೆ ಹೋಗ್ಬೇಕಾದ್ರೆ ನನ್ನ ಸಿಸ್ಟರ್ಗೆ ಅಥವಾ ನನಗೆ ಏನಾದರೂ ಹೊಟ್ಟೆ ಶೋ ಆದರೆ ಅಂತ ಕೆಲವು ಸ್ನ್ಯಾಕ್ಸ್ನ ಕೂಡ ತೊಗೊಂಡಿದ್ದೆ. ಬಿಕಾಸ್ ನಾವು ಡಿನ್ನರ್ ಮಾಡಿರಲಿಲ್ಲ ಅದಕ್ಕೆ. ಆಮೇಲೆ 11 o'clockಗೆ ಅಲ್ಲಿ ಬಸ್ ಎತ್ತಿದ್ದು. ಸೊ ಮಾರ್ನಿಂಗ್ 6ಗೆಲ್ಲನೂ ನಾವು ತಿರುಪತಿಲಿದ್ವಿ. 5:30, 5, 6ಗೆಲ್ಲನೂ. ಸೊ ಬೇಗ ಕ್ವಿಕ್ಕಾಗಿ ರೂಮ್ಸ್ ತೊಗೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಜೀಪ್ ತೊಗೊಂಡು ಮೇಲೆ ತಿರುಪತಿ ಬೆಟ್ಟಗೆ ಹೊರಟ್ವಿ. ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು, ವರಹಸ್ವಾಮಿ ದರ್ಶನಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ತಿಂಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನಮಗೆ ತಿಂಡಿಗೆ ಬಿಸಿ ಬಿಸಿ ಆದಂಥ ಉಪ್ಪಿಟ್ಟು ಹಾಗೂ ಚಟ್ನಿನ ಕೊಟ್ಟರು. ದರ್ಶನಕ್ಕೆ ಹೋದ್ವಿ. 8 hours ಆಯಿತು ಆಲ್ಮೋಸ್ಟ್ ದರ್ಶನ ಮುಗಿಯೋಷ್ಟೊತ್ತಿಗೆ. 11ಗೆ ಹೋಗಿದ್ದಕ್ಕೆ ನಮಗೆ ದರ್ಶನ ಮುಗಿಯೋಷ್ಟೊತ್ತಿಗೆ 10 ಆಯಿತು. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಮತ್ತೆ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.